ಬಾಲಕೃಷ್ಣ ಸರ್, 15 ದಿನಗಳಲ್ಲಿ ಹೇಗೆ ಸಾಧ್ಯ ಸಮೀಕ್ಷೆ ಅನ್ನೋದು ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಕೇವಲ 15 ದಿನಗಳಲ್ಲಿ ಹೇಗೆ ಸಾಧ್ಯ? 420 ಕೋಟಿ, ಕಳೆದ ಬಾರಿ ಏನಾಗಿತ್ತು 167 ಕೋಟಿ ಏನಾಯಿತು? ವೇಸ್ಟ್ ಆಯ್ತಾ? ಈಗ 420 ಕೋಟಿ ಬೇಕಾ? 15 ದಿನಗಳಲ್ಲಿ ಇಡೀ ರಾಜ್ಯದ ಗಣತಿಯನ್ನು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಈಗಿನ ಒಂದು ನಾವು ಯಾವ ವ್ಯವಸ್ಥೆಯಲ್ಲಿದ್ದೇವೆ ಇವತ್ತು, ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ನಾವಿದ್ದೇವೆ. ಪ್ರತಿಯೊಂದು ನಮ್ಮ ಒಂದು ಸರ್ಕಾರದ ಒಂದು ಏನು ಅಡಿಯಲ್ಲಿ ಮಿಷನರಿ ಇದೆ. ಸೊ ನಾವು ಜಿಲ್ಲಾಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಮಾಸ್ಟರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ, ಸಿಬ್ಬಂದಿ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ, ಪಂಚಾಯತಿ ಸಿಬ್ಬಂದಿ ಇದೆ, ಲೈಬ್ರರಿ ಇದೆ. ಸೊ ಎಲ್ಲ ನಮ್ಮಲ್ಲಿ ಮೆಟೀರಿಯಲ್ ಇದೆ. ನಾವು ಎಲ್ಲದನ್ನು ಕೂಡ ಸಹಕಾರ ಯಾರಿಗೆ ಹಿಂದುಳಿದ ವರ್ಗಗಳ ಆಯೋಗಗಳಿಗೆ ಕೊಟ್ಟಿದ್ದೀವಿ. ನೋಡಿ, ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ಹೇಳ್ತಕ್ಕಂಥದ್ದು ಇಷ್ಟೇ, ಅದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಕ್ಕಂತಹ ಕೆಲಸ. ಇದು ಏನು ನಮ್ಮ ಸರ್ಕಾರ ಇದೆ, ಇಲ್ಲಿ ಪಕ್ಷವನ್ನು ನೀವು ನೋಡಬೇಡಿ. ಒಂದು ಸರ್ಕಾರ, ಇವತ್ತು ನಾವಾಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ, ನಮ್ಮ ಸರ್ಕಾರ ನಮ್ಮ ಕೆಲಸ ಏನಿದೆ, ಅವರಿಗೆ ನಾವು ಏನೆಲ್ಲ ವ್ಯವಸ್ಥೆ ಬೇಕು, ಹಣಕಾಸಿನ ವ್ಯವಸ್ಥೆ ಬೇಕು ನಾವು ಕೊಡ್ತೇವೆ, ಅವರಿಗೆ ಮಿಷನರಿ ಬೇಕು ಕೊಡ್ತೇವೆ, ಅವರಿಗೆ ಸಿಬ್ಬಂದಿ ಬೇಕು ಕೊಡ್ತೇವೆ, ಸೊ ಅವ್ರಿಗೆ ಸಹಕಾರ ಬೇಕು ಕೊಡ್ತೇವೆ. ಸರ್ಕಾರ ಎಲ್ಲ ರೀತಿಯಿಂದಲೂ ಕೂಡ ನಾವು ಖಂಡಿತವಾಗೂ ಆಯೋಗಕ್ಕೆ ಸಹಕಾರವನ್ನು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಂಪುಟ ಎಲ್ಲನೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಯಾಕಾಗೋದಿಲ್ಲ 15 ದಿನದಲ್ಲಿ? ನೋಡಿ, ಇವತ್ತಿನ ಒಂದು ಸಿಸ್ಟಮಲ್ಲಿ ಸೊ ಆ್ಯಪ್ ಇದ್ದಾವೆ. ಸೊ ನಾವು ಕಾಲ ಬದಲಾದಂತೆ ಕೆಲವು ಆ್ಯಪ್ ಸಿಸ್ಟಮ್ಸ್ ಎಲ್ಲ ಇದೆ. ಸೊ ಅದ್ರ ಮುಖೇನ ನಾವು ಮಾಹಿತಿಗಳನ್ನು ಕಲೆ ಹಾಕ್ತೀವಿ. ಸೊ ಈಗ ಅದ್ರ ಜೊತೆಯಲ್ಲಿ ಅಲ್ಲಲ್ಲ ಒಂದು ನಿಮಿಷ, ಅದ್ರ ಜೊತೆಯಲ್ಲಿ ಮತ್ತೆ ಇನ್ನು ಈಗ ತಾವು ಹೇಳಿದ್ರಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ಇವತ್ತು ಈ ಸಮೀಕ್ಷೆ ನಡೀತಾ ಇರತಕ್ಕಂಥ ಉದ್ದೇಶವನ್ನು ಭಾಳ ಸ್ಪಷ್ಟವಾಗಿ ನಾನು ನಿಜವಾಗ್ಲೂ ರಾಜಕೀಕರಣಕ್ಕೋಸ್ಕರ ನಾವು ಕಾಂಗ್ರೆಸ್ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ತಳ ಸಮುದಾಯಗಳಿಗೆ ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅವರಿಗೆ ದರಿದ್ರರಿಗೆ, ಯಾವುದೇ ಜಾತಿ ಆಗಲಿ, ನಾನು ಇಂಥ ಜಾತಿ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ಬಹಳ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ. ನೀವು ಸ್ವಲ್ಪ ಸ್ಪಷ್ಟವಾಗಿ ನೋಡಿ, ಈಗ ಹಿಂದುಳಿದ ವರ್ಗಗಳ ಜಾತಿಗಳಿದೆ ಸರ್, ಅದರಲ್ಲಿ ಸುಮಾರು ಜಾತಿಗಳು ಸೇರ್ಪಡೆ ಆಗಿದ್ದಾವೆ ಸರ್. ವರ್ಗ ಒಂದರಲ್ಲಿ ಅನೇಕ ಜಾತಿಗಳಿದ್ದಾವೆ, ಎರಡು ಏನಾಗಿದ್ದಾವೆ. ಸಮುದಾಯದ ಉದ್ಧಾರವೇ ಆಗಿದ್ದರೆ ಕಾಂತರಾಜು ವರದಿಯನ್ನ ಯಾಕೆ ಸಂಖ್ಯೆಗಳನ್ನ ಮಾತ್ರ ಬಹಿರಂಗಪಡಿಸಿ ಆ ಶಿಫಾರಸುಗಳು ಏನ್ ಮಾಡಿದ್ರೆ ಅದನ್ನ ಯಾಕೆ ಬಹಿರಂಗಪಡಿಸಿಲ್ಲ? ನಾವು ಬಹಿರಂಗಪಡಿಸಿಲ್ಲ. ಒಂದ್ ನಿಮಿಷ ಲೀಕ್ ಆಯ್ತು ಅಂತ ಹೇಳ್ತಾರೆ. ಅವ್ರೇನು ಅಧಿಕೃತವಾಗಿ ಅದನ್ನ ಒಪ್ಕೊಂಡ್ರ? ಅಲ್ಲ ಸರ್, ಒಂದ್ ನಿಮಿಷ, ಅದು ಸತ್ಯ ಅಲ್ಲ ಸರ್, ಅದು ಸತ್ಯನ ಸುಳ್ಳು ಅನ್ನೋದು ಗೊತ್ತೇ ಆಗ್ಲಿಲ್ಲ. ನೋಡ್ರಿ, ಇದಕ್ಕೆ ಏನಿದ್ರು ಕೂಡ ಈ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷ. ಅವರನ್ನೇ ಕೇಳಿ, ಅಂದ್ರೆ ಅವರಿಗೆ ನೋಡಿ, ವಿರೋಧ ಪಕ್ಷಗಳಿಗೆ ಖಂಡಿತವಾಗೂ ಅವರಿಗೆ ಈ ಜನರಿಗೆ ನ್ಯಾಯ ಸಿಗಬೇಕಿಲ್ಲ, ಅವರಿಗೆ ಸರ್ಕಾರಿ ಸವಲತ್ತುಗಳು ಸಿಗಬೇಕಿಲ್ಲ, ರಿಸರ್ವೇಶನ್ ಸಿಗಬೇಕಿಲ್ಲ. ಮೆನ್ ಇದೆ, ಮೆಟೀರಿಯಲ್ ಇದೆ, ಸಾಫ್ಟ್ವೇರ್ ಇದೆ, ಎಲ್ಲಾನು ಇದೆ. ಇವತ್ತು ಬೆಳಗ್ಗೆ ಪೇಪರ್ ಆಯೋಗ ಸ್ಪಷ್ಟಪಡಿಸಿದೆ, ಬೆಂಗಳೂರಲ್ಲಿ ನಾವು ಟ್ರೈನಿಂಗ್ ಕೊಡಕ್ಕಾಗಿಲ್ಲ, 2 ದಿವಸ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಬೇರೆ ಕಡೆ ಎಲ್ಲೂ ಆಪ್ ಅಲ್ಲ, ಅದಕ್ಕೆ ಟೈಮ್ ಕೊಟ್ಟು ಟ್ರೈನ್ ಸರ್ಕಾರ ಏನ್ ಬೇಕು ಅದು ಕ್ರಮ ಕೈಗೊಳ್ಳುತ್ತದೆ. ಇದರಲ್ಲಿ ಪ್ರೀವಿಯಸ್ ಇದರಲ್ಲಿ ಸರ್ವೆನಲ್ಲಿ ಅವರು ಅಷ್ಟು ಕ್ಲಿಯರ್ ಆಗಿತ್ತು ಅಂತಂದ್ರೆ, ವಿರೋಧ ಪಕ್ಷಗಳು ಏನು ಹೇಳಿದಂಥದ್ದು ಅವೈಜ್ಞಾನಿಕವಾಗಿ ಮಾಡಿದೆ, ಅದು ಮಾಧ್ಯಮಗಳು ಹೇಳಿದಂಥದ್ದು, ಎಲ್ಲೆಲ್ಲಿ ಯಾವ ಮನೆಗೆ ಹೋಗ್ಲಿಲ್ಲ ಅನ್ನೋ ದೊಡ್ಡ ಮುಖಂಡರು ಕೂಡ ಕೇಳಿದ್ರು, ಇದು ಮಾಡಿದಂಥದ್ದು. ಅದನ್ನ ಬೇರೆ ಮಾಡಿ ಅಂತ ನೀವು ಅಷ್ಟೇ ಇದ್ದಿದ್ದೀರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅದನ್ನ ಹೊಸದಾಗಿ ಮಾಡಿ ಅಂತ ಹೇಳಿದ್ರು ಯಾರು? ಡೆಲ್ಲಿನಲ್ಲಿ ಕುತ್ಕೊಂಡು ಯಾರು ಸರ್ ಹೇಳಿದಂಥದ್ದು? ಆ ತರ ಇರ್ಬೇಕು ಸರ್. ಲಾಸ್ಟ್ ಟೈಮ್ ಸರ್ವೆ ಮಾಡಬೇಕಾದಾಗ ದೇವರ್ 53 ಪ್ಯಾರಾಮೀಟರ್ಸ್, 53 ಪ್ಯಾರಾಮೀಟರ್ಸ್ ಫಿಲ್ ಮಾಡಕ್ ಅನ್ನೋದು. ಈ ಸತಿ ಮಾಡಬೇಕಾದಾಗ 60 ಪ್ಯಾರಾಮೀಟರ್ಸ್ ಇದೆ. ಸೊ ನೀವು ಒಂದ್ಸತಿ ಅದು ಅವೈಜ್ಞಾನಿಕ ಅಂತ ಆಗ್ಬೇಕಾದಾಗ ಇನ್ನೊಂದ್ಸತಿ ಮಾಡಬೇಕಾದಾಗ ಇಟ್ ಶುಡ್ ಬಿ ಮೋರ್ ಸಿಂಪ್ಲಿಫೈಡ್ ಅಲ್ವಾ ಸರ್? ಮೋರ್ ಸಿಂಪ್ಲಿಫೈಡ್. ಇವಾಗ ಒಂದು ಮನೆಗೆ ಹೋದ್ರೆ 60 ಪ್ರಶ್ನೆಗೆ ಇದಕ್ಕೆ ಒಬ್ರು ತಗೊಂಡೆ ಅಂತಂದ್ರೆ ಇಟ್ ಟೇಕ್ಸ್ ಮೋರ್ ದನ್ 1 hour. 1,85,000 ಸಿಬ್ಬಂದಿ ಅಂತ ಹೇಳ್ತಾರೆ, 2 ಕೋಟಿ ಮನೆ ಅಂತ ಹೇಳ್ತಾರೆ. ತೆಲಂಗಾಣದಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡಾಗ ಲಾಸ್ಟ್ ಸರ್ವೆ ಅಂತ ಮಾಡಿದಾಗ 3.5 ಕೋಟಿ ಜನಸಂಖ್ಯೆಗೆ ಅಲ್ಲಿ ತಗೊಂಡಿರಂತ ಸಮಯ 3 ತಿಂಗಳಿಗಿಂತ ಹೆಚ್ಚು. ಇಲ್ಲಿ 7 ಕೋಟಿ ಜನಸಂಖ್ಯೆಗೆ ಯಾವುದೇ ಪೂರ್ವ ಸರ್, ಯಾರಿಗೂ ಪೂರ್ವ ತಯಾರಿ ಇಲ್ಲ,
ತರಾತುರಿಯಲ್ಲಿ ಮಾಡ್ತಾ ಇರೋದು. ಸರ್ ತಾವು ಮಾಧ್ಯಮವಾಗಿ ಇವತ್ತಿನ ಬೇರೆ ಯಾವುದಾದ್ರೂ ಒಂದು ಜಿಲ್ಲೆಗೆ ಮುಖಂಡರಿಗೆ ಯಾರಂದ್ರೆ ಜಿಲ್ಲೆ ಯಾರು DC ಇರ್ತಾರೋ ಇನ್ಫಾರ್ಮೇಶನ್ಸ್ ಇರುತ್ತೋ ತಾವು ಹೋಗಿ ಕೇಳಿ ಸರ್. ಅಲ್ಲಿ ಒಂದೇ ಒಂದು ಇದಿಲ್ಲ ಸರ್, ಮೆಮೊ ಇಲ್ಲ ಸರ್ ಅವ್ರಿಗೆ ಯಾವ ರೀತಿಯಾದಂಥ ಯಾವ ಪ್ಯಾರಾಮೀಟರ್ ಮಾಡಬೇಕಂತ. ಅಂಡ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ಸರ್, ಈ ಹೊಸ ಇದು ಜಾತಿಗಳನ್ನ ಸೇರಿಸಿದ್ರಲ್ಲ ಕ್ರಿಶ್ಚಿಯನ್ ಜಾತಿಗಳನ್ನ, 33 ಕ್ರಿಶ್ಚಿಯನ್ ಜಾತಿಗಳನ್ನ ಹೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವುದ್ರಲ್ಲಿ? ಆ್ಯಪಲ್ಲಿ ಹೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇನ್ನುಳಿದಂಥ ಸರ್ ಇದು ಇಂಪಾರ್ಟೆಂಟ್, ಇನ್ನುಳಿದಂಥ ಪರಿಶಿಷ್ಟ ಜಾತಿಗೆ ಸೇರಿದಂತ 13 ಜಾತಿಗಳನ್ನ ಹಾಗೆ ಕ್ರಿಶ್ಚಿಯನ್ ಇದರಲ್ಲಿ ಹಾಗೆ ಉಳಿಸಿದ್ದಾರೆ. ಆಮೇಲೆ ಜಸ್ಟ್ ಒಂದು ST ಸಮುದಾಯಕ್ಕೆ ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೆ. ಎಲ್ಲಿ ಉಳ್ಕೊಂಡು ಸರ್? ವಾಲ್ಮೀಕಿ ಕ್ರಿಶ್ಚಿಯನ್ ಇದನ್ನ ಆಪಲ್ ಉಳ್ಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡ್ಬೇಕಾಗುತ್ತೆ? ಇದನ್ನ ನಾವು ಆಪಲ್ ಹೈಡ್ ಮಾಡಿತೀವಿ ಅಂದ್ರೆ ಈ 13 SC ST ಗಳಿಗೆ SC ಬರುವಂತದನ್ನ ಅದಕ್ಕೇನು ನಿಮ್ದು ತೀರ್ಮಾನ? ST ಬರುವಂತ ತೀರ್ಮಾನ ಏನು? ನೀವು ಅಧಿಕೃತವಾಗಿ ಹೇಳ್ಬೇಕಾಗತ್ತೆ, ಸರ್ವೆ ಮುಖಾಂತರ ಹೇಳ್ಬೇಕಾಗತ್ತೆ. ನೀವು ಯಾವುದೇ ಪ್ರಿಪರೇಷನ್ಸ್ ಇಲ್ದಿರಾ ಇವಾಗ ನಡೀತಾ ಇರೋಂತ ಸಾಹೇಬ್ರು ಹೇಳ್ದಂಗೆ ಇವಾಗ ನವರಾತ್ರಿ ಇದ್ದಿದ್ದು ಕೃಷಿ ಚಟುವಟಿಕೆ ನಡೀತಾ ಇರುತ್ತೆ, ಪ್ರವಾಸಕ್ಕೆ ಹೋಗಿರ್ತಾರೆ. ಯಾವ ರೀತಿಗೆ ಸರ್ ನಾನು ಹೇಳ್ತಾ ಇರೋಂಥದ್ದು ಏನಾದ್ರು ಹಿಂದೆಂದು ಕಾಂತರಾಜ್ ಆಯೋಗನ ತಗೊಂಬಂದು ತಿರ್ಗಿ ಮತ್ತೆ ಅದನ್ನೇ ಹಾಕ್ಬಿಟ್ಟು ಅದೇ ನಂಬರ್ ನಲ್ಲಿ ಹಾಕ್ಬಿಟ್ಟು ಮತ್ತೆ 500 ಕೋಟಿನ ನೀರು ಹೋಮ ಮಾಡ್ದಂಗೆ ಆಗುತ್ತಾ? ಆ ವಿಚಾರನು ಜನ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ